ಟಿಪ್ಪು ಪ್ಯಾಲೇಸ್ ಮೇಲೆ ಗ್ಯಾಂಗ್ಸ್ಟರ್ ಹೆಸರು ಬರೆದಿದ್ದ ಪ್ರಕರಣ ಲಾರೆನ್ಸ್ ಬಿಷ್ಣೋಯ್ ಹೆಸರು ಅಳಿಸಿರುವಂತದ್ದು ಪುರಾತತ್ವ ಇಲಾಖೆ. ನಂದಿ ಗಿರಿಧಾಮದಲ್ಲಿರುವಂತ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಮೇಲೆ ಲಾರೆನ್ಸ್ ಬಿಷ್ಣೋಯ್ ಹೆಸರು ಬರೆಯಲಾಗಿತ್ತು. ಅದನ್ನ ಅಳಿಸಿರುವಂತದ್ದು ಪುರಾತತ್ವ ಇಲಾಖೆ. ನಂದಿ ಗಿರಿಧಾಮದಲ್ಲಿರುವಂತ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಮೇಲೆ ಬಿಷ್ಣೋಯ್ ಹೆಸರನ್ನ ಕೆತ್ತಿದ್ರು ಕಿಡಿಗೇಡಿಗಳು. ನಿಮಗೆ ತೋರಿಸ್ತಾ ಇದೆ ನೋಡಿ. ಅದರ ಮುಂಚೆ ಬರೆಯಲಾಗಿದ್ದಂಥ ನೇಮ್, ಅದಾದಮೇಲೆ ಅದನ್ನು ಅಳಿಸಿರುವಂಥದ್ದು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಸ್ಟರ್, ಆತನ ಹೆಸರನ್ನು ಅಲ್ಲಿ ಬರೆಯಲಾಗಿತ್ತು ಲಾರೆನ್ಸ್ ಬಿಷ್ಣೋಯ್ ಅಂತ. ಬಿಷ್ಣೋಯ್ ಹೆಸರನ್ನು ಕೆತ್ತಿದ್ರು ಕಿಡಿಗೇಡಿಗಳು. ಕಳೆದ 4 ದಿನಗಳ ಹಿಂದೆ ಬರೆದಿದ್ದಂತಹ ನೇಮ್ ಅದು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನು ಕೂಡ ಮಾಡಿತ್ತು. ನ್ಯೂಸ್ 18 ವರದಿಗೆ ಎಚ್ಚೆತ್ತಂತ ಪುರಾತತ್ವ ಇಲಾಖೆ ಬಿಷ್ಣೋಯ್ ಹೆಸರನ್ನ ಅಳಿಸಿರುವಂಥದ್ದು. ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರವಾಸಿಗರು ಕೆಲವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸರನ್ನ ಅಳಿಸಿರುವಂಥದ್ದು ಪುರಾತತ್ವ ಇಲಾಖೆ. ಟಿಪ್ಪು ಪ್ಯಾಲೇಸ್ ಮೇಲೆ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಹೆಸರು ಉಲ್ಲೇಖ ಮಾಡಲಾಗಿತ್ತು. ನ್ಯೂಸ್ 18 ವರದಿಯನ್ನ ಬಿತ್ತರಿಸಿದ ಬಳಿಕ ಪುರಾತತ್ವ ಇಲಾಖೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನ ಅಳಿಸಿದೆ. ಯಾರು ಬರೆದಿದ್ರು ಅದು ಗೊತ್ತಾಗಿಲ್ಲ. ಆದರೆ 4 ದಿನಗಳ ಹಿಂದೆ ಆತನ ಹೆಸರನ್ನ ಬರೆದಿರುವಂಥದ್ದು ಗೊತ್ತಾಗಿದೆ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದಾಳೆ. ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಅನ್ನೋ ಹುಚ್ಚ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದಾಳೆ. ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಬಲವಂತವಾಗಿ ಅಪ್ರಾಪ್ತಿಯನ್ನ ಕರೆದೊಯ್ತಾ ಇದ್ದಂತೆ ಬೈಕ್ನಲ್ಲಿ ಕರೆದೊಯ್ಯುತ್ತಿದ್ದಾಗ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿರುವಂಥದ್ದು. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿಯನ್ನ ಓದ್ತಾ ಇದ್ದಂಥ ಬಾಲಕಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದು 9ನೇ ತರಗತಿಯಲ್ಲಿ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿದ್ದಂಥ ಆರೋಪಿಗಳು ಬಚಾವಾಗಿದ್ದಾರೆ. ಲವ್ ಮಾಡುವಂತೆ ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದಿದ್ದ ಅಜಯ್ ಶಾಲೆಗೆ ಹೋಗುವ ವೇಳೆ ಕಿಡ್ನಾಪ್ ಮಾಡಿ ಕರೆದೊಯ್ತಾ ಇದ್ರು. ಅಜಯ್, ಬಾಲಕಿ ಹಾಗೂ ಮತ್ತೋರ್ವ ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರು. ಟ್ರಿಬಲ್ ರೈಡಿಂಗ್, ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರು. ಬೈಕ್ನಲ್ಲಿ ಹೋಗುವಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬೈಕು. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿದ್ದಂಥ ಆರೋಪಿಗಳು ಬಚಾವಾಗಿದ್ದಾರೆ. ಕಿಡ್ನಾಪ್ ಅಂಡ್ ಪೋಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಪೋಷಕರಿಂದ ದೂರನ್ನ ಕೊಡಲಾಗಿತ್ತು. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ರು ಪೋಷಕರು.